ಓಂ ಶ್ರೀ ಲಲಿತಾದೇವ್ಯೈ ನಮಃ. ಶ್ರೀ ಲಲಿತಾ ಸಹಸ್ರನಾಮ ಅರ್ಥಚಿಂತನೆ ಭಾಗ 135 ಶ್ಲೋಕ 167. ವೀರಗೋಷ್ಠೀ ಪ್ರಿಯಾ ವೀರ ನೈಷ್ಕರ್ಮ್ಯಾನಾದರೂಪಿಣೀ ವಿಜ್ಞಾನಕಲನಾ ಕಲ್ಯಾ ವಿದಗ್ಧಾ ಬೈಂದವಾಸನಾ. ಈ ಶ್ಲೋಕದ ಮೊದಲನೆಯ ನಾಮ ವೀರಗೋಷ್ಠಿ ಪ್ರಿಯ. ವೀರಗೋಷ್ಠಿಯನ್ನು ಇಷ್ಟಪಡುವವಳು. ವೀರಗೋಷ್ಠಿ ಅಂತಂದರೆ ಜ್ಞಾನಿಗಳ ಸಭೆ. ಜ್ಞಾನಿಗಳ ಸಭೆಯನ್ನು, ಚಿಂತನೆಯನ್ನು, ಬ್ರಹ್ಮ ಚಿಂತನೆಯನ್ನು ಮಾಡೋದು ಜ್ಞಾನಿಗಳ ಸಭೆಯ ಉದ್ದೇಶವಾಗಿರುತ್ತೆ. ಹಾಗಾಗಿ ಆ ಬ್ರಹ್ಮ ಚಿಂತಕರ ಸಭೆಯನ್ನು ಇಷ್ಟಪಡ್ತಾಳೆ. ಹಾಗಾಗಿ ವೀರಗೋಷ್ಠಿ ಪ್ರಿಯ ಅಂತ ಜಗನ್ಮಾತೆ ಕರೆಸ್ಕೊಳ್ತಾಳೆ. ಮುಂದಿನ ನಾಮ ವೀರ. ವೀರ ಅಂತಂದರೆ ಸ್ವಯಂ ವೀರಳು ಜಗನ್ಮಾತೆ. ಸ್ವಯಮಪಿ ವೀರ್ಯವತ್ತಾತ್ ವೀರ ಅಂತ ಕರೆಸ್ಕೊಳ್ತಾಳೆ. ಜಗನ್ಮಾತೆ ಸ್ವಯಂ ಅಮೃತ ಸ್ವರೂಪಳು, ಬ್ರಹ್ಮಸ್ವರೂಪಳು, ಜ್ಞಾನ ಸ್ವರೂಪಳು. ಹಾಗಾಗಿ ಅವಳನ್ನು ವೀರ ಅಂತ ಕರೀತಾರೆ. ವೀರ ಅನ್ನುವಂತಹ ಈ ಶಬ್ದಕ್ಕೆ ಇನ್ನೂ ಒಂದು ಅರ್ಥ ಇದೆ. ಪತಿ ಪುತ್ರವತಿ ವೀರ ಅಂತ. ಪತಿ ಪುತ್ರವತಿ ನಾರಿ ವೀರ ಇತ್ಯಭಿಧೀಯತೆ ಅಂತ ಅದರ ಸಂಪೂರ್ಣವಾದಂಥ ಅರ್ಥವನ್ನು ನಾವು ಮಾಡಿಕೊಳ್ಳಬಹುದು. ಅರ್ಥಾತ್ ಪತಿಯನ್ನು ಹೊಂದಿರುವವಳು, ಪುತ್ರನನ್ನು ಹೊಂದಿರುವವಳು ವೀರ ಅಂತ ಕರೆಸ್ಕೊಳ್ತಾಳೆ. ಜಗನ್ಮಾತೆಯನ್ನು ಪುರಾಣದ ಕಲ್ಪನೆಯಲ್ಲಿ ನಾವು ತಿಳ್ಕೊಳ್ಳೋದಾದರೆ ಪರಮೇಶ್ವರನನ್ನು ಪತಿಯನ್ನಾಗಿ ಉಳ್ಳವಳು, ಗಣೇಶ ಸುಬ್ರಹ್ಮಣ್ಯರನ್ನು ಮಕ್ಕಳನ್ನಾಗಿ ಉಳ್ಳವಳು. ಹಾಗಾಗಿ ಜಗನ್ಮಾತೆ ವೀರ ಅಂತ ಕರೆಸ್ಕೊಳ್ತಾಳೆ. ಮುಂದಿನ ನಾಮ ನೈಷ್ಕರ್ಮ್ಯ. ನೈಷ್ಕರ್ಮ್ಯ ನಿರ್ಗತಾನಿ ಕರ್ಮಾಣಿ ಯಸ್ಮಾತ್ ಸಹ ನಿಷ್ಕರ್ಮ ಅಂತ ಆ ಶಬ್ದವನ್ನು ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಜಗನ್ಮಾತೆ ಹೆಸರು ನೈಷ್ಕರ್ಮ್ಯ ಅಂತ ಯಾಕೆ ಬಂದಿದೆ ಅಂತಂದರೆ, ಬ್ರಹ್ಮಸ್ವರೂಪವಾದಂತಹ ರೂಪ ಲಲಿತಾ ಪರಮೇಶ್ವರಿಯ ರೂಪ. ಸಾಕ್ಷಾತ್ ಬ್ರಹ್ಮಸ್ವರೂಪಿಣಿ ಆದ್ದರಿಂದ ಬ್ರಹ್ಮಕ್ಕೆ ಪಾಪ ಅಥವಾ ಪುಣ್ಯ ಅನ್ನುವಂತಹ ಲೇಪ ಇಲ್ಲ. ಕರ್ಮಗಳನ್ನು ಆಚರಣೆ ಮಾಡಿದಾಗ ಆ ಕರ್ಮಗಳಿಗೆ ಪ್ರತಿಫಲವಾಗಿ ಒಂದು ಪುಣ್ಯ ಆದರೂ ಬರುತ್ತೆ, ಇಲ್ಲ ಪಾಪವಾದರೂ ಬರುತ್ತೆ. ಭಗವದ್ಗೀತೆಯಲ್ಲಿ ಕೃಷ್ಣ ಭಗವಂತ ಹೇಳ್ತಾನೆ, ಲಿಪ್ಯತೇನ ಸ ಪಾಪೇನ ಪದ್ಮಪತ್ರ ಇವ ಅಂಬಸ ಅಂತ. ಕಮಲ ಕೆಸರಿನಲ್ಲೇ ಬೆಳೆದರೂ ಕೂಡ ಕಮಲಕ್ಕೆ ಕೆಸರು ಅಂಟಿರೋದಿಲ್ಲ. ಅದೇ ರೀತಿ ಪರಬ್ರಹ್ಮಕ್ಕೆ ಪಾಪ ಅಥವಾ ಪುಣ್ಯ ಅನ್ನುವಂಥದ್ದಿಲ್ಲ. ಪಾಪ ಪುಣ್ಯ ರಹಿತವಾದದ್ದು ಯಾವುದೋ ಅದು ಆತ್ಮಸ್ವರೂಪ ಅಂತ ಕರಿತೀವಿ. ಆ ಆತ್ಮಸ್ವರೂಪ ಜಗನ್ಮಾತೆ ಆದ್ದರಿಂದ ಪಾಪ ಪುಣ್ಯಗಳ ಹಂಗಿಲ್ಲ, ಕರ್ಮದ ಲೇಪವೇ ಇಲ್ಲ, ಕ್ಲೇಶ ಕರ್ಮ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಹಾಗಾಗಿ ಕ್ಲೇಶ ಕರ್ಮ ವಿಪಾಕಾಶೈರ್ ಅಪರಾಮೃಷ್ಟ ಪುರುಷ ವಿಶೇಷ ಈಶ್ವರ ಅಂತ ಯೋಗಸೂತ್ರದ ಅನ್ವಯ ನಾವು ಜಗನ್ಮಾತೆಯನ್ನು ನೈಷ್ಕರ್ಮ್ಯ ಅಂತ ಕರಿತೀವಿ. ಮತ್ತು ಕೆಲವು ನಾಮಗಳಲ್ಲಿ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾಳೆ, ಪಾಲನೆ ಮಾಡ್ತಾಳೆ, ನಾಶ ಮಾಡ್ತಾಳೆ ಅಂತೆಲ್ಲ ಹೇಳಿದ್ವಲ್ಲ ಅಂತಂದರೆ, ಸಾಕ್ಷಾತ್ ಕೃಷ್ಣ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಅರ್ಜುನ ನಾನೂ ಕರ್ಮಗಳನ್ನು ಮಾಡ್ತೀನಿ, ಆದರೆ ನಾನು ಮಾಡುವಂತಹ ಕರ್ಮಕ್ಕೂ ಉಳಿದಂಥವರು ಮಾಡುವ ಕರ್ಮಕ್ಕೂ ಬಹಳ ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಇದೆ ಅಂತಂದರೆ, ನಾನು ಯಾವುದನ್ನೂ ಅಂಟಿಸಿಕೊಂಡು ಮಾಡೋದಿಲ್ಲ, ಅಟ್ಯಾಚ್ಮೆಂಟ್ ಅನ್ನುವಂಥದ್ದಿಲ್ಲ. ಕರ್ಮಕ್ಕಾಗಿ ಕರ್ಮವನ್ನು ಮಾಡ್ತೀನಿ ವಿನಃ ನಾನು ಕರ್ಮದಿಂದ ಫಲವನ್ನು ಬಯಸೋದಿಲ್ಲ. ಹಾಗಾಗಿ ನನಗೆ ಪಾಪ ಅಥವಾ ಪುಣ್ಯ, ದುಃಖ ಅಥವಾ ಸುಖ ಇದ್ಯಾವುದು ಅಂಟೋದಿಲ್ಲ. ಸಾಮಾನ್ಯರು ಏನು ಮಾಡ್ತಾರೆ ಅಂತಂದರೆ, ಒಂದು ಸಣ್ಣ ಕೆಲಸವನ್ನು ಮಾಡಿದ್ರೂ ಕೂಡ ಅದರ ಪ್ರತಿಫಲವನ್ನು ಬಯಸ್ತಾರೆ. ಆದ್ದರಿಂದಲೇ ಅದಕ್ಕೆ ಬರುವಂತಹ ಸುಖ ಅಥವಾ ದುಃಖವನ್ನು ಅನುಭವಿಸಬೇಕಾಗತ್ತೆ ಅಂತ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳುವ ಮಾತಿನ ಅನ್ವಯ ನೈಷ್ಕರ್ಮ್ಯ ಅಂತಂದರೆ
ಜಗನ್ಮಾತೆ ಪರಬ್ರಹ್ಮ ಸ್ವರೂಪಳು. ಪರಬ್ರಹ್ಮಕ್ಕೆ ಪಾಪ ಪುಣ್ಯದ ಹಂಗಿಲ್ಲ. ಪಾಪ ಪುಣ್ಯದ ಹಂಗಿಲ್ಲದ್ದರಿಂದ ಕರ್ಮ ಮಾಡುವ ಅವಶ್ಯಕತೆ ಇಲ್ಲ. ಹಾಗೂ ಒಂದು ವೇಳೆ ಕರ್ಮಗಳು ಅನ್ನುವಂಥದ್ದು ಆಗ್ತಾ ಇದ್ದರೂ ಅದು ಲೋಕ ಸಂಗ್ರಹಕ್ಕಾಗಿ. ದೊಡ್ಡವರು ಏನು ಮಾಡುತ್ತಾರೋ ಚಿಕ್ಕವರು ಅದನ್ನು ಅನುಸರಿಸ್ತಾರೆ. ಹಾಗಾಗಿ ದೊಡ್ಡವರಿಗೆ ಅದರಿಂದ ಲಾಭ ಆಗಲಿ ಆಗದೆ ಇರಲಿ, ಅವರು ಆ ಕರ್ಮವನ್ನು ಮಾಡಲೇಬೇಕು. ಯಾಕೆ ಅಂತಂದರೆ ಚಿಕ್ಕವರ ಅಥವಾ ತಮ್ಮನ್ನು ಅನುಸರಿಸುವವರನ್ನು ಉದ್ಧರಿಸುವುದಕ್ಕಾಗಿ. ಹಾಗೆ ಜಗನ್ಮಾತೆ ಸೃಷ್ಟಿ ಸ್ಥಿತಿ ಲಯವನ್ನು ಮಾಡೋದು ಲೋಕ ಸಂಗ್ರಹಕ್ಕಾಗಿಯೇ ವಿನಃ ಅದಕ್ಕೆ ಅವಳಿಗೆ ಯಾವ ಸಂಬಂಧವೂ ಇಲ್ಲ ಅನ್ನುವಂಥದ್ದು ನೈಷ್ಕರ್ಮ್ಯ ಎನ್ನುವಂತಹ ನಾಮದ ಅರ್ಥ. ಮುಂದಿನ ನಾಮ ನಾದರೂಪಿಣಿ. ನಾದರೂಪಿಣಿ, ನಾದದ ರೂಪದಲ್ಲಿ ಇರುವವಳು. ಜಗನ್ಮಾತೆಯ ರೂಪಗಳನ್ನು ನಾವು ನೋಡ್ತಾ ಬಂದಾಗ ವಿಗ್ರಹದ ರೂಪದಲ್ಲಿ ಜಗನ್ಮಾತೆ ಇರ್ತಾಳೆ, ಮಂತ್ರ ರೂಪದಲ್ಲಿ ಇರ್ತಾಳೆ, ಯಂತ್ರ ರೂಪದಲ್ಲಿ ಇರ್ತಾಳೆ. ಈಗ ಒಂದು ಹೊಸ ನಾಮ ಸೇರ್ಕೊಳ್ತು, ಅದುವೇ ನಾದರೂಪ. ನಾದರೂಪದಲ್ಲಿ ಇರುವವಳು ಅಂತ. ನಾದ ಅಂದರೆ ಏನು? ನಾದ ಪ್ರಣವ ಶಿರಸ್ಥಿತ ತದ್ರೂಪ. ಪ್ರಣವ ಅಂತಂದರೆ ಓಂಕಾರ. ನಾದ ಪ್ರಣವ ಶಿರಸ್ಥಿತ ತದ್ರೂಪ ಅನ್ನುವುದರ ಅರ್ಥ ಓಂಕಾರದಲ್ಲಿರುವಂತಹ ಅಕಾರ ಉಕಾರ ಮಕಾರ ಈ ಮೂರು ಶಬ್ದ ಅಕ್ಷರಗಳನ್ನು ನಾವು ನೋಡ್ತೀವಿ. ಅದರ ಶಿರಸ್ಸು ಅಂತಂದರೆ ಕೊನೆಯದಾದಂತಹ ನಾದ ಅ ಉ ಮ ಇವುಗಳನ್ನು ದೀರ್ಘವಾಗಿ ಹೇಳ್ತಾ ಹೋದಾಗ ಓಂ ಕೊನೆಯಲ್ಲಿ ಬರುವಂತಹ ಮಕಾರ ಇದೆಯಲ್ಲ, ಅಲ್ಲಿ ದೀರ್ಘವಾಗಿ ಕೇಳುವಂತಹ ನಾದ, ಆ ನಾದ ರೂಪವೇ ಜಗನ್ಮಾತೆಯ ರೂಪ. ಹಾಗಾಗಿ ನಾದ ರೂಪಿಣಿ, ಓಂಕಾರ ಸ್ವರೂಪಿಣಿ. ಆ ಓಂಕಾರದ ಕೊನೆಯಲ್ಲಿರುವಂತಹ ನಾದ, ಆ ನಾದದ ರೂಪದಲ್ಲಿ ಜಗನ್ಮಾತೆ ಇದ್ದಾಳೆ ಎನ್ನುವಂಥದ್ದು ನಾದರೂಪಿಣಿ ಎನ್ನುವ ನಾಮದ ಅರ್ಥ. ಮುಂದಿನ ನಾಮ ವಿಜ್ಞಾನ ಕಲನ. ವಿಜ್ಞಾನ ಕಲನ ಅಂತಂದರೆ ಬ್ರಹ್ಮ ಸಾಕ್ಷಾತ್ಕಾರವೇ ಸ್ವಾತ್ಮ ಸಾಕ್ಷಾತ್ಕಾರವಾಗಿ ಉಳ್ಳವಳು ಅಂತ ಅದರ ಇಡೀ ಅರ್ಥ. ವಿವರವಾಗಿ ನೋಡೋದಾದರೆ ವಿಜ್ಞಾನಸ್ಯ ಬ್ರಹ್ಮ ಸಾಕ್ಷಾತ್ಕಾರಸ್ಯ ಸ್ವಾತ್ಮ ಸಾಕ್ಷಾತ್ಕಾರ ಏವ ವಿಜ್ಞಾನ ಕಲನ. ಆತ್ಮ ಸಾಕ್ಷಾತ್ಕಾರವೇ ಬ್ರಹ್ಮ ಸಾಕ್ಷಾತ್ಕಾರ, ಅದನ್ನು ವಿಜ್ಞಾನ ಕಲನ ಎನ್ನುವಂತಹ ನಾಮ ಹೇಳ್ತಾ ಇದೆ. ಆತ್ಮ ಸಾಕ್ಷಾತ್ಕಾರವೇ ಬ್ರಹ್ಮ ಸಾಕ್ಷಾತ್ಕಾರ ಅಂತಂದರೆ ನಮಗೆ ಬ್ರಹ್ಮದ ಅರಿವು ಇಲ್ಲ, ನಾವು ಜೀವಸ್ವರೂಪಿಗಳು ಅಂತ ತಿಳ್ಕೊಂಡಿದ್ದೀವಿ. ಜೀವವೇ ಬೇರೆ ಬ್ರಹ್ಮವೇ ಬೇರೆ ಎನ್ನುವಂತಹ ಭೇದ ಬುದ್ಧಿಯಲ್ಲಿ ನಾವಿದ್ದೀವಿ. ಆದರೆ ಇದರ ಹಿಂದಿನ ನಾಮದಲ್ಲೇ ನಾವು ನೋಡಿದ್ವಿ, ಲಲಿತಾ ಪರಮೇಶ್ವರಿ ಪರಬ್ರಹ್ಮ ಸ್ವರೂಪಿಣಿ. ಅವಳಲ್ಲಿ ಜೀವಭಾವ ಬ್ರಹ್ಮಭಾವ ಅಂತ ಎರಡಿಲ್ಲ, ಎರಡೂ ಒಂದೇ ಆಗಿರುವಂಥವಳು. ಬ್ರಹ್ಮ ಸಾಕ್ಷಾತ್ಕಾರವೇ ಸ್ವಾತ್ಮ ಸಾಕ್ಷಾತ್ಕಾರ, ಸ್ವ ಆತ್ಮ ಸಾಕ್ಷಾತ್ಕಾರವೇ ಬ್ರಹ್ಮ ಸಾಕ್ಷಾತ್ಕಾರ. ಇಲ್ಲಿ ಭೇದ ಇಲ್ಲ, ಜೀವ ಬ್ರಹ್ಮಕ್ಕೂ ಭೇದ ಇಲ್ಲ. ಆ ಕಾರಣದಿಂದ ಜಗನ್ಮಾತೆ ಹೆಸರು ವಿಜ್ಞಾನ ಕಲನ ಅಂತ ಆಗಿದೆ. ಇನ್ನೂ ಒಂದು ಅರ್ಥದಲ್ಲಿ ಚತುರ್ದಶಾನಾಂ ವಿದ್ಯಾನಾಂ ಧಾರಣಂ ಹಿ ಯಥಾರ್ಥತಃ ವಿಜ್ಞಾನಂ ಅಂತ. 14 ಥರದ ವಿದ್ಯೆಗಳನ್ನು ಸ್ವಾಧೀನಪಡಿಸಿಕೊಂಡವಳು, ಹಾಗಾಗಿ ಅವಳನ್ನು ವಿಜ್ಞಾನ ಕಲನ ಅಂತ ಕರೀತಾರೆ. ಮುಂದಿನ ನಾಮ ಕಲ್ಯ. ಕಲಾಸು ಸಾಧು ಅಥವಾ ಕಲಾಸು ಕುಶಲ ಕಲ್ಯ. ಸೃಷ್ಟಿಯ ವೈಚಿತ್ರ್ಯವನ್ನು, ಸೃಷ್ಟಿಯನ್ನು ನಿರ್ಮಾಣ ಮಾಡುವುದರಲ್ಲಿ ವಿಶೇಷವಾದಂತಹ ಕಲೆಯನ್ನು ಉಳ್ಳವಳು ಜಗನ್ಮಾತೆ. ಹಾಗಾಗಿ ಆ ಜಗನ್ಮಾತೆ ಹೆಸರು ಕಲ್ಯ ಅಂತ ಆಗಿದೆ. ನೋಡಿ, ಎಂಥ ಅದ್ಭುತವಾದಂತಹ ಸೃಷ್ಟಿಯನ್ನು ಮಾಡಿದ್ದಾಳೆ ತಾಯಿ. ನಮಗೆ ಅರ್ಥ ಆಗೋದಿಲ್ಲ ಯಾಕೆ ಹೀಗೆ ಈ ಪ್ರಪಂಚ ಇದೆ ಅಂತ. ಒಬ್ಬ ವ್ಯಕ್ತಿ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ, ತುಂಬ ಆಯಾಸ ಆಯಿತು, ಬಿಸಿಲು, ಹಾಗಾಗಿ ನೆರಳಿಗೆ ಕೂತ್ಕೊಳ್ಳೋಣ ಅಂತ ಹೋಗಿ ಒಂದು ಮಾವಿನ ಮರದ ಕೆಳಗಡೆ ಕೂತಿದ್ದ. ಆ ಮಾವಿನ ಮರದ ಕೆಳಗಡೆ ಒಂದು ಕುಂಬಳ ಬಳ್ಳಿ ಇತ್ತು, ಕುಂಬಳಕಾಯಿ ಇರುವಂತಹ ಒಂದು ಬಳ್ಳಿ. ಅದನ್ನು ನೋಡಿ ದೇವ್ರಿಗೆ ಬೈಯಕ್ಕೆ ಪ್ರಾರಂಭ ಮಾಡ್ದ ಅವನು.
ಏನು ಬುದ್ಧಿ ಇಲ್ಲ ದೇವರಿಗೆ, ಎಂಥ ಬುದ್ಧಿವಂತ ದೇವರು. ಈ ಇಷ್ಟು ದೊಡ್ಡ ಕುಂಬಳಕಾಯಿಯನ್ನು ಈ ಬಳ್ಳಿಗೆ ಕೊಟ್ಟಿದ್ದಾನೆ, ಒಂದು ಸಣ್ಣ ಸಣ್ಣ ಮ್ಯಾಂಗೋಗಳನ್ನು ಅಥವಾ ಮಾವಿನ ಹಣ್ಣುಗಳನ್ನು ದೊಡ್ಡ ಮರದ ಮೇಲೆ ಇಟ್ಟಿದ್ದಾನೆ, ಬುದ್ಧಿನೇ ಇಲ್ಲ ದೇವರಿಗೆ ಅಂತ ಬೈತಿದ್ದ. ಸ್ವಲ್ಪ ಹೊತ್ತಾಯಿತು, ಜೋರಾಗಿ ಗಾಳಿ ಬೀಸ್ತು, ಮೇಲ್ಗಡೆಯಿಂದ ಒಂದು ಮಾವಿನಕಾಯಿ ಥಪ್ಪಂತ ತಲೆ ಮೇಲೆ ಬಿತ್ತು. ಆಗ ಅವನಿಗೆ ಎಚ್ಚರ ಆಯಿತು, ಛೇ 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 ಛೇ, ಭಗವಂತ ಎಂತಹ ಬುದ್ಧಿವಂತ. ಅಕಸ್ಮಾತಾಗಿ ಈ ಕುಂಬಳಕಾಯಿಯನ್ನು ಈ ದೊಡ್ಡ ಮರದಲ್ಲಿಟ್ಟಿದ್ದು, ಆ ಮರದಲ್ಲಿರುವಂತಹ ಕುಂಬಳಕಾಯಿ ಅಕಸ್ಮಾತ್ ನನ್ನ ತಲೆ ಮೇಲೆ ಬಿದ್ದಿದ್ರೆ ನನ್ನ ತಲೆ ಒಡೆದು ಚೂರಾಗೋಗ್ತಿತ್ತು. ನಿಜವಾಗಿಯೂ ಭಗವಂತ ಬುದ್ಧಿವಂತನೇ. ಆ ಬುದ್ಧಿವಂತಿಕೆಯನ್ನು ನಾವು ಅರ್ಥ ಮಾಡ್ಕೊಳ್ಳೋದೇ ಇದ್ದಿದ್ದರಿಂದ ನಾವು ಭಗವಂತನನ್ನು ಬೈತಾ ಇರ್ತೀವಿ, ಜರಿತಾ ಇರ್ತೀವಿ. ಹೀಗೆ ಸಣ್ಣ ಸಣ್ಣ ಸೃಷ್ಟಿಯಲ್ಲಿಯೂ ಕೂಡ ಜಗನ್ಮಾತೆ ತನ್ನ ವೈಚಿತ್ರ್ಯವನ್ನು ಮೆರೆದವಳು. ಹಾಗಾಗಿ ಅವಳನ್ನು ಕಲ್ಯ ಅಂತ ಕರೀತಾರೆ. ಇನ್ನೂ ಒಂದು ಅರ್ಥದಲ್ಲಿ ಕಲಯಿತುಂ ಅರ್ಹ ಕಲ್ಯ ಅಂತ, ತಿಳಿಯಲೇಬೇಕಾದವಳು, ಕಲಯಿತುಂ ಅರ್ಹ, ತಿಳ್ಕೊಳ್ಳಿಕ್ಕೆ ಅರ್ಹಳಾದವಳು. ಹಾಗಾಗಿ ಅವಳು ಕಲ್ಯ ಅಂತ ಕರೆಸ್ಕೊಳ್ತಾಳೆ. ಅರ್ಥಾತ್ ಅವಳು ಪರಬ್ರಹ್ಮ ಸ್ವರೂಪಿಣಿ. ನಾವೆಲ್ಲರೂ ಅವಶ್ಯವಾಗಿ ಪರಬ್ರಹ್ಮವನ್ನು ತಿಳಿಬೇಕು. ಆ ಕಾರಣದಿಂದ ಜಗನ್ಮಾತೆಯನ್ನು ಕಲ್ಯ ಅಂತ ಕರೀತಾರೆ. ಇನ್ನೂ ಒಂದು ಅರ್ಥದಲ್ಲಿ ಉಷಃಕಾಲವನ್ನು ಕಲ್ಯ ಅಂತ ಕರೀತಾರೆ. ಉಷಃಕಾಲ ಅಂತಂದರೆ ಸೂರ್ಯೋದಯಕ್ಕಿಂತ ಮೊದಲು 2 ಗಂಟೆ ಮೊದಲು, ಅದನ್ನು ಉಷಃಕಾಲ ಅಂತ ಹೇಳ್ತಾರೆ. ಪಂಚ ಉಷಃಕಾಲ ಅಂತ ಆ ಒಂದು ವಿವರಣೆಯನ್ನು ನಾವು ನೋಡ್ತೀವಿ. ಒಂದು ದಿನಕ್ಕೆ 60 ಘಟಿಕ ಸಮಯ, 1 ತಾಸಿಗೆ 2.5 ಘಟಿಕ, ಆ ರೀತಿ ವಿಭಾಗ ಮಾಡ್ಕೊಂಡು ಹೋದಾಗ ಒಂದು ದಿನಕ್ಕೆ 24 ಗಂಟೆ ಅಂತ ತಗೊಂಡ್ರೆ ಸೂರ್ಯೋದಯಕ್ಕಿಂತ ಮೊದಲಿನ 2 ಗಂಟೆ ಇದೆಯಲ್ಲ, ಅದನ್ನು ಉಷಃಕಾಲ ಅಂತ ಕರೀತಾರೆ. ಆ ಕಾಲದಲ್ಲಿ ನಾವು ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡಿದ್ದೇ ಆದರೆ, ಅವಳ ಈ ಸಹಸ್ರನಾಮಗಳನ್ನು ಪಠನೆ ಮಾಡಿದ್ದೇ ಆದರೆ ಆ ಜಗನ್ಮಾತೆಯ ಸಾಕ್ಷಾತ್ಕಾರ ನಮಗಾಗತ್ತೆ ಅಂತ ಅದರ ಒಂದು ವಿವರಣೆಯಲ್ಲಿ ನಾವು ಕಾಣಬಹುದು. ಆದ್ದರಿಂದ ಜಗನ್ಮಾತೆಯನ್ನು ಕಲ್ಯ ಅಂತ ಕರೆದಿದ್ದಾರೆ. ಉಷಃಕಾಲವನ್ನು ಕೂಡ ಕಲ್ಯ ಅಂತ ಕರೀತಾರೆ. ಅದು ಜಗನ್ಮಾತೆಯ ಸ್ವರೂಪ ಅಂತ ಕರೆಸ್ಕೊಳ್ಳುತ್ತೆ. ಮುಂದಿನ ನಾಮ ವಿದಗ್ಧ. ವಿದಗ್ಧ ಅಂತಂದರೆ ಮಹಾನಿಪುಣಳು, ಚಾಲುಕ್ಯಶೀಲಳು, ಬಹಳ ಬುದ್ಧಿವಂತಳು ಅಂತ ಅರ್ಥ. ಚಾತುರ್ಯಶೀಲಳು ಅಂತ ಕರೀತಾರೆ. ಹಾಗಾಗಿ ವಿದಗ್ಧ ಎನ್ನುವಂಥದ್ದು ನಾವು ಹಿಂದೆನೇ ನೋಡಿದ್ವಿ, ಸೃಷ್ಟಿಯನ್ನು ಮಾಡುವಾಗ ಎಂತಹ ಕೌಶಲ್ಯವನ್ನು ಉಳ್ಳವಳು ಅಂತ. ಅದೇ ನಾಮವನ್ನು ಬಲಪಡಿಸುವಂಥದ್ದು ಚತುರಶೀಲಳು ಅಂತ, ಬಹಳ ಬುದ್ಧಿವಂತಳು ಅನ್ನುವಂಥದ್ದನ್ನು ಈ ನಾಮ ಹೇಳ್ತಾ ಇದೆ. ಕೊನೆಯ ನಾಮ ಬೈಂದವಾಸನ. ಬೈಂದವಾಸನ ಅಂತಂದರೆ ಬಿಂದುವಿನಲ್ಲಿ ವಾಸವಾಗಿರುವವಳು. ಬಿಂದುವಿನಲ್ಲಿ ವಾಸವಾಗಿದ್ದಾಳೆ ಅಂತಂದರೆ ಜಗನ್ಮಾತೆ ನಮ್ಮಲ್ಲೇ ವಾಸವಾಗಿದ್ದಾಳೆ. ಎಲ್ಲಿ ಅಂತ ಹೇಳಿದ್ರೆ ನಮ್ಮ 2 ಹುಬ್ಬುಗಳು ಕೂಡುವಂತಹ ಮಧ್ಯದ, ಅಂದರೆ ಮೂಗಿನ ಮೇಲ್ಭಾಗ ಮತ್ತು 2 ಹುಬ್ಬುಗಳ ಮಧ್ಯಭಾಗ, ಇಲ್ಲಿ ನಾವು ಕುಂಕುಮ ಧಾರಣೆಯನ್ನು ಮಾಡ್ಕೊಳ್ತೀವಿ, ವಿಭೂತಿಯ ಧಾರಣೆಯನ್ನು ಮಾಡ್ಕೊಳ್ತೀವಿ, ಗಂಧ ಧಾರಣೆಯನ್ನು ಮಾಡ್ಕೊಳ್ಳಬೇಕು ಕೂಡ. ಅದು ಜಗನ್ಮಾತೆಯನ್ನು ಆರಾಧನೆ ಮಾಡುವ ಸಂಕೇತ. ಅಲ್ಲಿ ಜಗನ್ಮಾತೆ ವಾಸ ಮಾಡ್ತಾಳೆ ಅನ್ನುವಂಥದ್ದು ಈ ನಾಮದ ಅರ್ಥ. ಅದನ್ನು ಆಸನವಾಗಿ ಉಳ್ಳವಳು ಅಂತ. ಸ್ವಚ್ಛಂದ ತಂತ್ರದಲ್ಲೊಂದು ಮಾತಿದೆ, ಹಾಕಿನಿ ಮಂಡಲಾದ್ ಊರ್ಧ್ವಂ ಬಿಂದು ರೂಪಂತು ವರ್ತುಲಂ ಅಂತ. ಹಾಕಿನಿ ಮಂಡಲದ ವೃತ್ತಾಕಾರದಲ್ಲಿರುವಂತಹ ಬಿಂದು, ಆ ಬಿಂದುವಿನಲ್ಲಿ ಜಗನ್ಮಾತೆ ವಾಸವಾಗಿರ್ತಾಳೆ. ಅಥವಾ ನಮ್ಮ ದೇಹದಲ್ಲಿರುವಂತಹ ಚಕ್ರಗಳು, ಆ ಚಕ್ರಗಳ ಮಧ್ಯದಲ್ಲಿ ಜಗನ್ಮಾತೆ ವಾಸವಾಗಿದ್ದಾಳೆ ಅನ್ನುವಂಥದ್ದು ಈ ನಾಮದ ಅರ್ಥ. ನಾಳೆ ಮುಂದಿನ ಶ್ಲೋಕದ ಅರ್ಥಚಿಂತನೆಯನ್ನು ಮುಂದುವರಿಸೋಣ. ಧನ್ಯವಾದಗಳು.